ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಶಾಸಕರು ಹಾಲಿ ಶಾಸಕರದು ಸ್ಥಾನ ಅಸಿಂಧುಗೊಳಿಸಿ ಹೈಕೋರ್ಟ್ ಆದೇಶ ಆಗಿದೆ. ಈಗ ಇದು BJP ಹೋರಾಟಗಾರ BJP ಪರಾಜಿತ ಅಭ್ಯರ್ಥಿ ಮುನ್ರಾಜ್ ಅವರ ಕಾನೂನಾತ್ಮಕ ಹೋರಾಟಕ್ಕೆ ಸಿಕ್ಕ ಜಯ ಆಗಿರ್ತಕ್ಕಂಥದ್ದು ಏನು ಹೇಳ್ತೀವಿ? ಇವತ್ತು ನಮ್ಮ ದೇಶದಲ್ಲಿ ಯಾವುದೇ ರಾಜಕಾರಣದಲ್ಲಿರ್ಬೋದು, ಬ್ಯೂರೋಕ್ರಸಿಯಲ್ಲಿರ್ಬೋದು ಸಾಕಷ್ಟು ಜನರಿಗೆ ಕೊನೆಗೆ ಎಲ್ಲಿ ನ್ಯಾಯ ಸಿಗ್ತಕ್ಕಂಥದ್ದು ನ್ಯಾಯಾಲಯ ಇರ್ತಕ್ಕಂಥದ್ದು ಇವತ್ತು ಒಂದು ನಿದರ್ಶನ ಆಗಿದೆ. ಒಳ್ಳೆಯವರಿಗೆ ಒಳ್ಳೆಯದಾಗುತ್ತೆ, ಕೆಟ್ಟವ್ರಿಗೆ ಕೆಟ್ಟದ್ದಾಗತಕ್ಕಂಥದ್ದು ಏನಾದರೂ ಉಳಿದಿದೆ ಅಂದರೆ ಇವತ್ತು ನ್ಯಾಯಾಲಯ. ಮುನ್ರಾಜ್ ಅವರು ಎಲೆಕ್ಷನ್ ಆದಮೇಲೆ ಅವರು ಕಡಿಮೆ ಅಂತರದಿಂದ ಸೋತಿದ್ರು. ಸಾಕಷ್ಟು ಮಾಹಿತಿ ಅವ್ರ ಹತ್ರ ಇದ್ದಿದ್ದರಿಂದ ಅವರು ಕೋರ್ಟಿಗೆ ನಿರಂತರವಾಗಿ ಅವರು ಕೋರ್ಟ್ಗೆ ಓಡಾಡ್ತಾಯಿದ್ರು, ನ್ಯಾಯಾಲಯದಲ್ಲಿ ನ್ಯಾಯ ಸಿಗಬೇಕಂತ ಹೋರಾಡ್ತಾಯಿದ್ರು. ಅವರ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಯಾರು ತಪ್ಪು ಮಾಡಿದ್ರೆ ತಪ್ಪೇ, ಅದೇನು BJP ಅಂತ ಇಲ್ಲ, ಕಾಂಗ್ರೆಸ್ ಅಂತ ಇಲ್ಲ. ಇವತ್ತು ಮುನ್ರಾಜ್ ಅವರಿಗೆ ಜಯ ಸಿಕ್ಕಿರ್ತಕ್ಕಂಥದ್ದು ಇಡೀ ರಾಜಕಾರಣದಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ಜನರಿಗೂ ಕೂಡ ಇವತ್ತು ಒಂದು ಸಂದೇಶ ಸಿಕ್ಕಿದೆ. ತಪ್ಪು ಮಾಡಬಾರ್ದು, ಮಾಡಿದ್ರೆ ಶಿಕ್ಷೆ ಆಗ್ತಕ್ಕಂಥದ್ದು ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು. ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಮೊನ್ನೆ 2.5 ಸುಬ್ಬಾರೆಡ್ಡಿ ಅವರು ಮಾಜಿ ಶಾಸಕರಾಗಿದ್ದಾರೆ. ಈಗ ಪರ್ಮನೆಂಟಾಗಿ ಮಾಜಿ ಶಾಸಕರಾಗಿರ್ತಕ್ಕೆ ಆಗಿರ್ತಾರೆ ಹೇಗೆ ಅಂತ? ಇವತ್ತು ನಿನ್ನೆ ಮುನ್ರಾಜ್ ಅವರ ಏನೋ ಅವರ ಆಸಕ್ತಿ ಏನಿತ್ತು ಅಂತ ಹೇಳಿದ್ರೆ, ಅವ್ರನ್ನ ವಜಾ ಮಾಡಿದ್ರೆ ಇವರಿಗೆ ನ್ಯಾಯ ಸಿಗುತ್ತೆ, ಇವರು MLA ಆಗ್ತಾರೆ ಅಂತಕ್ಕಂಥದ್ದು ನಮಗೂ ಎಲ್ಲ ಆಸೆ ಇತ್ತು. ಆದರೆ ನ್ಯಾಯಾಲಯದಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪು ಎಲ್ಲರೂ ತಲೆಬಾಗಬೇಕು. ನ್ಯಾಯಾಲಯದಲ್ಲಿ ಇವತ್ತು ಅವ್ರನ್ನ ಅಸಿಂಧು ಮಾಡಿದ್ದಾರೆ. ಆದರೆ ಮತ್ತೆ ವಾಪಸ್ಸು ಚುನಾವಣೆ ಹೋಗ್ತಕ್ಕಂಥದ್ದೇ ಇವತ್ತು ಪರಿಸ್ಥಿತಿ ಇದೆ. ಸುಪ್ರೀಂ ಕೋರ್ಟಲ್ಲಿ ಕೂಡ ಹೋಗ್ತಕ್ಕಂಥದ್ದು ಮಾಡೇ ಮಾಡ್ತಾರೆ. ಇವರು ಕೂಡ ಸುಪ್ರೀಂ ಕೋರ್ಟಲ್ಲೇ ಹೋರಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅವರಿಗೆ ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಸಿಕ್ಕಿದ್ರೆ ಎಲೆಕ್ಷನ್ ಹೋಗ್ಬೇಕಂತಕ್ಕಂಥ ನ್ಯಾಯ ಸಿಗುತ್ತೆ ಅಷ್ಟೇ. ಎಲೆಕ್ಷನಲ್ಲಿ ಹೋಗಿ ಗೆಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ಮುನ್ರಾಜ್ ಅವರ ಕೆಲಸ ಆಗಿರ್ತದೆ. ಅವ್ರ ಹಿಂದೆ ಇಡೀ ನಮ್ಮ ಪಕ್ಷ ನಿಂತಿದೆ. ಅವ್ರನ್ನ ಗೆಲ್ಸ್ಕೊಳ್ಳೋ ಕೆಲಸ ನಾವು ಮಾಡ್ತೀವಿ.